ಹಾಯ್ ಹಲೋ ನಮಸ್ತೆ. ಮ್ಯಾಥ್ಮ್ಯಾಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಕನ್ನಡಿಗರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಸೆಕ್ಷನ್ ಬಿ ಕ್ವೆಶನ್ಸ್ ನ ಸಾಲ್ವ್ ಮಾಡೋಣ. ಫಸ್ಟ್ ಕ್ವೆಶನ್ ಈ ತರ ಇದೆ. ಟೂ ನಂಬರ್ಸ್ ಆರ್ ಇನ್ ದ ರೇಷಿಯೋ 2:3 ಅಂಡ್ ದರ್ LCM is 180. ವಾಟ್ ಈಸ್ ದ HCF ಆಫ್ ದೀಸ್ ನಂಬರ್ಸ್? ಅಂದ್ರೆ LCM ಕೊಟ್ಟಿದ್ದಾರೆ, ಎರಡು ನಂಬರ್ ಯಾವ ರೇಷಿಯೋ ಇದೆ ಅಂತ ಕೊಟ್ಟಿದ್ದಾರೆ, ನಾವು HCF ನ ಫೈಂಡ್ ಮಾಡಬೇಕು. ಈಗ ನಂಬರ್ ಏನು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಆ ಅನ್ನೋನ್ನ ಎಕ್ಸ್ ಅಂತ ತಗೋಣ. ಸೊ ಆ ನಂಬರ್ ಎಕ್ಸ್ ಆದ್ರೆ ಯಾವ ರೇಷಿಯೋ ಇರುತ್ತೆ? ಎರಡು ನಂಬರು 2x ಅಂಡ್ 3x ಅಲ್ಲಿ ಇರುತ್ತೆ. ಓಕೆನಾ? ಈಗ ಇವೆರಡು ನಂಬರ್ನ ನಾವು HCF ತೆಗೆಯೋದಾದ್ರೆ HCF ಆಫ್ 2x, 3x ಹೇಗೆ ಮಾಡ್ತೀರಾ? ಇವೆರಡರಲ್ಲಿ ಯಾವ್ದು ಕಾಮನ್ ಇದೆಯೋ ಅದು HCF ಆಗುತ್ತೆ. ಇವೆರಡರಲ್ಲೂ ಕಾಮನ್ ಇರೋದು 2, 3 ಬಿಟ್ರೆ x, ಸೊ x ಆಗುತ್ತೆ. ನೆಕ್ಸ್ಟ್ ಅದೇ ತರ LCM ಫೈಂಡ್ ಮಾಡೋಣ. 2x, 3x. ಓಕೆ, ಏನೇನಿದೆ ಎಲ್ಲದನ್ನು ಮಲ್ಟಿಪ್ಲೈ ಮಾಡ್ತೀರಾ, ಬಟ್ ಯಾವ್ದಾರ ಕಾಮನ್ ಇದ್ರೆ ಅದನ್ನ ಒಂದ್ಸರಿ ಮಲ್ಟಿಪ್ಲೈ ಮಾಡ್ತೀರಾ. 2, 3 ಇದೆ, 6 ಆಗುತ್ತೆ. ಎಕ್ಸ್ ಎರಡರಲ್ಲೂ ಕಾಮನ್ ಇದೆ, ಸೊ 1 ಟೈಮ್ ಎಕ್ಸ್ ಬರಿತೀನಿ, 6x ಆಗುತ್ತೆ. ಈಗ HCF ಆಫ್ 2 ನಂಬರ್ಸ್, LCM ಆಫ್ 2 ನಂಬರ್ಸ್ ಕಂಡಿಡಿದೀವಿ. ನೆಕ್ಸ್ಟ್ ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದಾರೆ? LCM ಆಲ್ರೆಡಿ ಕೊಟ್ಟಿದ್ದಾರೆ ಏನಾಗುತ್ತೆ ಅಂತ. LCM ಇಸ್ 180 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಾನು ಅದನ್ನ ಇವಾಗ 6x, ಈ ಎರಡು ನಂಬರ್ದು LCM 180 ಅಂತ ಕೊಟ್ಟಿದ್ದಾರಲ್ವಾ, ಇದು ಗಿವನ್. ಸೊ ಸಿಂಪ್ಲಿಫೈ ಮಾಡಿ. ಈಗ x ಇಸ್ ನಥಿಂಗ್ ಬಟ್ 180 by 6, ದಟ್ ಈಸ್ ನಥಿಂಗ್ ಬಟ್ 30. ಸೊ ಎಕ್ಸ್ ವ್ಯಾಲ್ಯೂ ಏನ್ ಬಂತು? ನಮಗೆ 30 ಅಂತ ಬಂದಿದೆ. ನಾವೇನ್ ಫೈಂಡ್ ಮಾಡಬೇಕಿತ್ತು? ವಾಟ್ ಈಸ್ ದ HCF ಆಫ್ ದೀಸ್ ನಂಬರ್ಸ್? HCF ಏನಿದೆ? HCF ಇಸ್ x ವ್ಯಾಲ್ಯೂ ಫೈಂಡ್ ಮಾಡಿದ್ದೀರಾ. ಸೊ HCF ಆಫ್ ದೀಸ್ ಟೂ ನಂಬರ್ಸ್ ಇನ್ ದ ರೇಷಿಯೋ 2:3 ಇಸ್ 30. ಸಿಂಪಲ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. If 1 0 of a polynomial p of x is equal to 6x square plus 37x minus of k minus 2 is reciprocal of the other. ಓಕೆ, ಏನ್ ಹೇಳ್ತಾ ಇದಾರೆ ಅಂದ್ರೆ ಈ ಪಾಲಿನಾಮಿಯಲ್ಗೆ ಎರಡು ಝೀರೋಸ್ ಆಫ್ ಪಾಲಿನಾಮಿಯಲ್ ಇದೆ. ಒಂದು ಝೀರೋ ಆಫ್ ಪಾಲಿನಾಮಿಯಲ್ ಆಲ್ಫಾ ಆದ್ರೆ ಇನ್ನೊಂದು ಝೀರೋ ಆಫ್ ಪಾಲಿನಾಮಿಯಲ್ ವಿಲ್ ಬಿ ರೆಸಿಪ್ರೋಕಲ್ ಆಫ್ ದ ಸೇಮ್ ಝೀರೋ. ಓಕೆ, ಆಲ್ಫಾ 1 by ಆಲ್ಫಾ. ಏನ್ ಫೈಂಡ್ ಮಾಡ್ಬೇಕು ನಾವು? ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಓಕೆ, ಪಾಲಿನಾಮಿಯಲ್ ನ ಬರ್ಕೋಣ. 6x square plus 37x minus of k minus 2. ನೀವು ಕ್ವಶನ್ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಝೀರೋಸ್ ಆಫ್ ಅ ಪಾಲಿನಾಮಿಯಲ್ ಕೊಟ್ಟಿದ್ದಾರೆ. ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮ್ ಬರೆದ್ಬೋಣ. ax square plus bx plus c. ಕರೆಕ್ಟಾ? ಇದು ನಿಮ್ಮ ಸ್ಟ್ಯಾಂಡರ್ಡ್ ಫಾರ್ಮ್. ಅಬ್ಸರ್ವ್ ಮಾಡಿ, ಝೀರೋಸ್ ಆಫ್ ಅ ಪಾಲಿನಾಮಿಯಲ್ ಆಮೇಲೆ ಸಿ ಅಲ್ಲಿ ಏನೋ ಒಂದು ಟರ್ಮ್ ಇದೆ, ಅದನ್ನ ನೀವು ಫೈಂಡ್ ಮಾಡಬೇಕು. ಸೊ ಝೀರೋಸ್ ಆಫ್ ಅ ಪಾಲಿನಾಮಿಯಲ್ ರಿಲೇಟೆಡ್ ಟು ಸಿ ನೀವು ಆಲ್ರೆಡಿ ಗೊತ್ತಿದೆ. ಇದು ಪ್ರಾಡಕ್ಟ್ ತಗೊಂಡ್ರೆ, ನೀವು ಪ್ರಾಡಕ್ಟ್ ಆಫ್ ಝೀರೋಸ್ ಆಫ್ ಪಾಲಿನಾಮಿಯಲ್ ತಗೊಂಡ್ರೆ ಸಿ ರಿಲೇಟ್ ಆಗುತ್ತೆ. ಸೊ ಪ್ರಾಡಕ್ಟ್ ತಗೊಂತೀನಿ ನಾನು. ಪ್ರಾಡಕ್ಟ್ ತಗೊಂಡ್ರೆ ಏನಾಗುತ್ತೆ ಇಲ್ಲಿ? ಆಲ್ಫಾ ಇಂಟು 1 by ಆಲ್ಫಾ ವಿಲ್ ಬಿ ಈಕ್ವಲ್ ಟು, ನಿಮ್ಗೆ ಗೊತ್ತಿದೆ ಪ್ರಾಡಕ್ಟ್ ಅಂದ್ರೆ ಸಿ ಬೈ ಎ ತಗೋಬೇಕು. ಸಿ ಜಾಗದಲ್ಲಿ ಏನಿದೆ? ಮೈನಸ್ ಆಫ್ ಕೆ ಮೈನಸ್ 2. ಅದನ್ನ ಬರ್ಕೊಳ್ಳಿ. ಮೈನಸ್ ಆಫ್ ಕೆ ಮೈನಸ್ 2 ಬೈ ಎ ವ್ಯಾಲ್ಯೂ ಏನಿದೆ? ಎ ವ್ಯಾಲ್ಯೂ 6 ಇದೆ, ಬೈ 6. ಸಿಂಪ್ಲಿಫೈ ಮಾಡಿ, ಆಲ್ಫಾ ಅಂಡ್ ಆಲ್ಫಾ ಕ್ಯಾನ್ಸಲ್ ಆಗೋಗುತ್ತೆ. 6 ನಾನು ಈ ಕಡೆ ಶಿಫ್ಟ್ ಮಾಡಿದ್ರೆ 6 ಇಸ್ ಈಕ್ವಲ್ ಟು, ಮಲ್ಟಿಪ್ಲೈ ಮಾಡ್ಬಿಡ್ತೀನಿ ಮೈನಸ್ ಐನ, ಮೈನಸ್ ಕೆ ಪ್ಲಸ್ 2. ಸೊ 2 ನಾನು ಈ ಕಡೆ ಶಿಫ್ಟ್ ಮಾಡಿದ್ರೆ 4 ಇಸ್ ಈಕ್ವಲ್ ಟು ಮೈನಸ್ ಕೆ ಆಗುತ್ತೆ. ಸೊ ಕೆ ವ್ಯಾಲ್ಯೂ ಏನಾಗುತ್ತೆ? ಮೈನಸ್ 4. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇತ್ತು, ಯು ಹ್ಯಾವ್ ಫೌಂಡ್ ಔಟ್ ದ ವ್ಯಾಲ್ಯೂ ಆಫ್ ಕೆ. ಈಗ ಸೆಕೆಂಡ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಪ್ರಾಬ್ಲಮ್ ಈ ತರ ಇದೆ. ಫೈಂಡ್ ದ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಆಫ್ ದ ಈಕ್ವೇಶನ್ 2x square minus 9x plus 4 is equal to 0. ತುಂಬಾ ಸಿಂಪಲ್ ಪ್ರಾಬ್ಲಮ್. ನಿಮ್ಗೆಲ್ಲ ಇದೆಲ್ಲ ಎಷ್ಟು ಇವೆಲ್ಲ 2x square minus 9x plus 4 is equal to 0. ನೀವು ಇನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಅಥವಾ ಬೆಲ್ ಐಕನ್ ಪ್ರೆಸ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗ ಪ್ರೆಸ್ ಮಾಡಿ. ಬಿಕಾಸ್ ಈ ತರ ತುಂಬಾ ಅಂದ್ರೆ ತುಂಬಾ ಸ್ಯಾಂಪಲ್ ಪೇಪರ್ಸ್ ನಾವು ಸಾಲ್ವ್ ಮಾಡ್ತೀವಿ. ಸೊ 2x square minus 9x plus 4 ವಾಪಸ್ ಬರೋಣ, is equal to 0. ಸಮ್ ಅಂಡ್ ಪ್ರಾಡಕ್ಟ್ ಆಫ್ ದ ರೂಟ್ಸ್. ಓಕೆ, ನಾವು ಈಗ ಸಮ್ ಅಂಡ್ ಪ್ರಾಡಕ್ಟ್ ಮಾಡಬೇಕು ಅಂದ್ರೆ ನಮಗೆ ABC ವ್ಯಾಲ್ಯೂಸ್ ಗೊತ್ತಿರಬೇಕು. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ನ ಬರೀತೀನಿ. ax square plus bx plus c is equal to 0. ಈಗ ಕಂಪೇರ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ABC ವ್ಯಾಲ್ಯೂಸ್ ಏನು ಅಂತ. ಈಗ ರೂಟ್ಸ್ ನಮಗೆ ಗೊತ್ತಿಲ್ಲ, ಸೊ ರೂಟ್ಸ್ ನ ಕನ್ಸಿಡರ್ ಮಾಡೋಣ ಆಲ್ಫಾ ಆಮೇಲೆ ಬೀಟಾ ಅಂತ. ಸಮ್ ಆಫ್ ಎರಡು ರೂಟ್ಸ್ ಏನಾಗುತ್ತೆ? ಆಲ್ಫಾ ಪ್ಲಸ್ ಬೀಟಾ ಆಗುತ್ತೆ. ನಮ್ಗೆ ಗೊತ್ತು ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಸಮ್ ಆಫ್ ರೂಟ್ಸ್ ಇಸ್ ನಥಿಂಗ್ ಬಟ್ ಮೈನಸ್ ಬಿ ಬೈ ಎ. ಸೊ ಮೈನಸ್ ಆಫ್ ಬಿ ಜಾಗದಲ್ಲಿ ಏನಿದೆ? ಬಿ ಜಾಗದಲ್ಲಿ -9 ಇದೆ. ಸೊ -9 ಬೈ ಎ ಜಾಗದಲ್ಲಿ 2 ಇದೆ. ಸೊ ಇಟ್ ಈಸ್ ನಥಿಂಗ್ ಬಟ್ 9 by 2. ಏನು? ಸಮ್ ಆಫ್ ರೂಟ್ಸ್ ಇಸ್ 9 by 2. ನೆಕ್ಸ್ಟ್ ಏನ್ ಫೈಂಡ್ ಮಾಡಬೇಕು? ಪ್ರಾಡಕ್ಟ್ ಆಫ್ ರೂಟ್ಸ್ ಫೈಂಡ್ ಮಾಡಬೇಕು.
ಸಮ್ ಮಾಡಕ್ ಬಂದಿದೆ ಅಂದ್ರೆ ನಿಮಗೆ ಪ್ರಾಡಕ್ಟ್ ಕೂಡ ಬಂದೇ ಇರುತ್ತೆ. ಸೊ ಆಲ್ಫಾ ಬೀಟಾ ಇಸ್ ದ ಪ್ರಾಡಕ್ಟ್, ಇಟ್ ಈಸ್ ಗಿವನ್ ಬೈ ಸಿ ಬೈ ಎ. ಸಿ ಜಾಗದಲ್ಲಿ ಏನಿದೆ 4 ಇದೆ, ಬೈ ಎ ಜಾಗದಲ್ಲಿ ನಮ್ಗೆ ಆಲ್ರೆಡಿ ಗೊತ್ತು ಪ್ರೀವಿಯಸ್ ಇದರಿಂದ ದಟ್ 2 ಇದೆ. ಏನ್ ಬರುತ್ತೆ ಇಲ್ಲಿ 2 ಬರುತ್ತೆ. ಸೊ ಆಲ್ಫಾ ಇಂಟು ಬೀಟಾ ಅಂದ್ರೆ ಪ್ರಾಡಕ್ಟ್ ಆಫ್ ರೂಟ್ಸ್ ಈಸ್ 2, ಸಮ್ ಆಫ್ ರೂಟ್ಸ್ ಇಸ್ 9/2. ಸಿಂಪಲ್. ಅಕಸ್ಮಾತ್ ನಿಮ್ಗೆ ಇದು ಮಾಡಕ್ ಬಂದಿಲ್ಲ ಅಂದ್ರೆ ಇದೇ ಕ್ವಶನ್ ಬಂದು ಆರ್, ಇದು ಬಿಟ್ಟು ಬೇರೆ ಯಾವ್ದಾರ ಮಾಡ್ಬೋದಾ ಅಂದ್ರೆ ಆರ್ ಕ್ವಶನ್ ಇದೆ. ಆ ಕ್ವಶನ್ ಈ ತರ ಇದೆ: ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ 4x² - 5 = 0. ಕಮೆಂಟ್ ಆನ್ ನೇಚರ್ ಆಫ್ ದ ರೂಟ್ಸ್. ಇದಕ್ಕಿಂತ ಇದೇ ಇನ್ನ ಸಿಂಪಲ್ ಆಗಿದೆ. ಫಸ್ಟ್ ಕ್ವಾಡ್ರಾಟಿಕ್ ಈಕ್ವೇಶನ್ ಬರ್ಕೊಳ್ಳೋಣ. 4x² - 5 = 0. ಅಬ್ಸರ್ವ್ ಮಾಡಿ, ಎರಡು ಕ್ವಶನ್ ಅಲ್ಲಿ ನೀವು ಸ್ಟ್ಯಾಂಡರ್ಡ್ ಈಕ್ವೇಶನ್ ನ ಬರ್ಕೊಂಡ್ರೆ ತುಂಬಾ ಈಸಿಯಾಗಿ ಸಾಲ್ವ್ ಮಾಡ್ಬಿಡ್ಬೋದು. ಇಲ್ಲೂ ಅದೇ ಮಾಡೋಣ. ಫಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮ್ ನ ಬರೆಯೋಣ. ax² + bx + c = 0. ಏನ್ ಫೈಂಡ್ ಮಾಡ್ಬೇಕು ನಾವು? ಡಿಸ್ಕ್ರಿಮಿನೆಂಟ್ ಫೈಂಡ್ ಮಾಡಬೇಕು. ಡಿಸ್ಕ್ರಿಮಿನೆಂಟ್ ನಮಗೆ ಗೊತ್ತಿರೋ ಹಾಗೆ ಇಟ್ ಇಸ್ ನಥಿಂಗ್ ಬಟ್ b² - 4ac. ಇದನ್ನ ಆಲ್ರೆಡಿ ನೀವು ಸಮರಿನೆಲ್ಲ ಕಲ್ತಿರ್ತೀರಾ. ಬಿ ಜಾಗದಲ್ಲಿ ಏನಿದೆ 0 ಇದೆ ಅಲ್ಲ, ಎ ಜಾಗದಲ್ಲಿ 4 ಇದೆ. ಬರ್ಕೊಂಬೋಣ ಬೇಕಾದ್ರೆ. a = 4, ಆಮೇಲೆ ಬಿ ಜಾಗದಲ್ಲಿ b is associated with x. ಇಲ್ಲಿ ಯಾವ್ದಾರ ಎಕ್ಸ್ ಟರ್ಮ್ ಇದೆಯಾ? ಇಲ್ಲ. ಸೊ ಇದು 0ನೇ ಇರುತ್ತೆ. ಸಿ ಜಾಗದಲ್ಲಿ -5 ಇದೆ. ಓಕೆನಾ? ಇದು ನಿಮ್ಮ ವ್ಯಾಲ್ಯೂಸ್. ಸಬ್ಸ್ಟಿಟ್ಯೂಟ್ ಮಾಡಿ ಈಗ. 0 - 4 × 4 is 16 into -5. ಓಕೆ, -16 into -5. 0 -16 into -5 is nothing but +80. ಸೊ ಡಿ ವ್ಯಾಲ್ಯೂ ಏನು? 80. ನಮ್ಗೆ ಇದು ಎಷ್ಟು ದೊಡ್ಡದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಡಿ ವ್ಯಾಲ್ಯೂ ನಮಗೆ ಗ್ರೇಟರ್ ದ್ಯಾನ್ 0 ಇದೆಯಾ ಅಂದ್ರೆ b² - 4ac ಡಿ b² - 4ac is 80 which is greater than 0. ಅಷ್ಟೇ ನಮಗೆ ಬೇಕಿರೋದು. b² - 4ac ಗ್ರೇಟರ್ ದ್ಯಾನ್ 0 ಇದ್ದಾಗ ರೂಟ್ಸ್ ಹೇಗಿರುತ್ತೆ? ರೂಟ್ಸ್ ಆರ್ ಫಸ್ಟ್ ರಿಯಲ್ ಆಗಿರುತ್ತೆ ಅಂಡ್ ಡಿಸ್ಟಿಂಕ್ಟ್. ಸಿಂಪಲ್ ಪ್ರಾಬ್ಲಮ್ ಅಲ್ಲ? So the next question ಈ ತರ ಇದೆ: if a fair coin is tossed twice, find the probability of getting at most one head. ಓಕೆ, ಒಂದು ಕಾಯಿನ್ ಇದೆ, ಆ ಒಂದು ಕಾಯಿನ್ ಅವರು 2 ಸರಿ ಟಾಸ್ ಮಾಡ್ತಿದ್ದಾರೆ. ಅದು ನಮ್ಮ ಎಕ್ಸ್ಪೆರಿಮೆಂಟ್. ಈಗ ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ಯಾವ್ಯಾವ ಪಾಸಿಬಲ್ ಔಟ್ಕಮ್ಸ್ ಇದೆ ಅದನ್ನ ಫಸ್ಟ್ ಬರ್ಕೋಣ. ಅದನ್ನ ನಾನು ಎಸ್ ಅಂತ ಡಿನೋಟ್ ಮಾಡ್ತೀನಿ. ಪಾಸಿಬಲ್ ಔಟ್ಕಮ್ಸ್ ನ ಇಸ್ ಈಕ್ವಲ್ ಟು, ಈಗ ಫಸ್ಟ್ ಟೈಮ್ ನಾನು ಕಾಯಿನ್ ನ ಟಾಸ್ ಮಾಡಿದಾಗ ಹೆಡ್ಸ್ ಬರ್ಬೋದು. ಓಕೆ, ಸೊ ಹೆಡ್ಸ್. ಸೆಕೆಂಡ್ ಟೈಮ್ ಮಾಡಿದಾಗ್ಲೂ ಹೆಡ್ಸ್ ಬರ್ಬೋದು. ಇದು ಒಂದು ಪಾಸಿಬಿಲಿಟಿನಾ? ಹೆಡ್ಸ್ ಅಂಡ್ ಹೆಡ್ಸ್. ಇದೇ ತರ ಫಸ್ಟ್ ಟೈಮ್ ಹೆಡ್ಸ್ ಬಂದು ಸೆಕೆಂಡ್ ಟೈಮ್ ಮಾಡಿದಾಗ ಟೈಲ್ಸ್ ಬರ್ಬೋದಾ? ಸೆಕೆಂಡ್ ಪಾಸಿಬಿಲಿಟಿ. ನೆಕ್ಸ್ಟ್, ಫಸ್ಟ್ ಟೈಮ್ ಟೈಲ್ಸ್ ಬರ್ಬೋದು, ಸೆಕೆಂಡ್ ಟೈಮ್ ಹೆಡ್ಸ್ ಬರ್ಬೋದು. ಇದು ಒಂದು ಪಾಸಿಬಿಲಿಟಿನಾ? ಅಥವಾ ಎರಡೂ ಟೈಲ್ಸ್ ಬರ್ಬೋದು. ಇದು ಒಂದು ಪಾಸಿಬಿಲಿಟಿ. ಸೊ ನಮಗೆ 4 ಪಾಸಿಬಲ್ ಔಟ್ಕಮ್ಸ್ ಇದೆ. ಈಗ ಏನ್ ಕ್ವಶನ್ ಇದೆ? ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅಟ್ ಮೋಸ್ಟ್ 1 ಹೆಡ್. ಸೊ ಅಟ್ ಮೋಸ್ಟ್ 1 ಹೆಡ್ ಸಿಗೋವಂಥದ್ದನ್ನ ನಾನು ಇವೆಂಟ್ ಅಂತ ಕರಿತೀನಿ. ಅದನ್ನ ಇ ಅಂತ ಡಿನೋಟ್ ಮಾಡ್ತೀನಿ. ಓಕೆ, ನಾವೇನ್ ಫೈಂಡ್ ಮಾಡಬೇಕು? ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅಟ್ ಮೋಸ್ಟ್. ಸೊ ಇ ಏನು? ಅಟ್ ಮೋಸ್ಟ್ 1 ಹೆಡ್ ಬರಿಬೋದು ಬೇಕಾದ್ರೆ ನೀವು ಇದನ್ನ ಎಕ್ಸಾಂಪಲ್ ಕೂಡ. ಅಟ್ ಮೋಸ್ಟ್ 1 ಹೆಡ್. ಓಕೆ, ನಾವು ಪ್ರಾಬಬಿಲಿಟಿ ಫೈಂಡ್ ಮಾಡ್ತಿದೀವಿ. ಸೊ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಇ ಇಸ್ ಈಕ್ವಲ್ ಟು, ಈಗ ಇಂಗ್ಲಿಷ್ ಮ್ಯಾಥ್ಸ್ ಕಲಿಯೋದಲ್ಲದೆ ನಾವು ಇಂಗ್ಲಿಷ್ನ ಅರ್ಥ ಮಾಡ್ಕೋಬೇಕು. ಕೆಲವೊಂದು ವರ್ಡ್ಸ್ ಅಟ್ಲೀಸ್ಟ್ ಅಂದ್ರೆ ಏನು? ಅಟ್ಲೀಸ್ಟ್ 1 ದೋಸೆ. ಐ ಕ್ಯಾನ್ ಈಟ್ ಅಟ್ಲೀಸ್ಟ್ 1 ದೋಸೆ ಅಂದ್ರೆ 1 ದೋಸೆ ಅಂತೂ ನಾನು ತಿಂತೀನಿ, ಕೊಟ್ರೆ ಜಾಸ್ತಿ ಇನ್ನ ಜಾಸ್ತಿನೇ ತಿಂತೀನಿ ಅಂತ. ಆದ್ರೆ ಅಟ್ ಮೋಸ್ಟ್ ಅಂದ್ರೆ ಏನು? ನನ್ನ ಕೈಲಿ ಆಗೋದು 1 ದೋಸೆ ಮ್ಯಾಕ್ಸಿಮಮ್. ಇಲ್ಲ ತಿನ್ನಕ್ಕೆ ಆಗಲ್ಲ, ಇಲ್ಲ ಆಗತ್ತೆ. ಏನ್ ಅರ್ಥ ಅದ್ರದ್ದು? ಅಟ್ ಮೋಸ್ಟ್ ಅಂದ್ರೆ ಇಟ್ ಈಸ್ either 0 ಆರ್ ಇಟ್ ಈಸ್ 1. ಅಟ್ ಮೋಸ್ಟ್ 1. ಅಟ್ಲೀಸ್ಟ್ 1 ಅಂದ್ರೆ 1 ಮಿನಿಮಮ್. ಅದ್ರ ಮೇಲೆ ಏನ್ ಕೊಡ್ತೀರಾ ಅದನ್ನು ತಿಂತೀನಿ ಅಂತ. ಇಲ್ಲಿ ಏನಿದೆ ನಮ್ಗೆ? ಅಟ್ ಮೋಸ್ಟ್ 1 ಹೆಡ್ ಇದೆ. ದೋಸಾ ಜಾಗದಲ್ಲಿ ಹೆಡ್ ಹಾಕೊಳ್ಳಿ. ಸೊ 1 ಹೆಡ್ ಇದೆ. ಸೊ either 0 ಆರ್ 1. ಫಸ್ಟ್ ಒನ್ ನೋಡೋಣ. ಎಷ್ಟು ಹೆಡ್ಸ್ ಇದೆ? 2 ಹೆಡ್ ಇದೆ. ಇದನ್ನ ಕನ್ಸಿಡರ್ ಮಾಡ್ಬೋದಾ? ಮಾಡಕ್ಕಾಗಲ್ಲ. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡೋಣ. ಅಟ್ ಮೋಸ್ಟ್ 1 ಹೆಡ್. 1 either 0 ಆರ್ 1 ಇದೆ. ಸೊ ಇದನ್ನ ಕನ್ಸಿಡರ್ ಮಾಡ್ಬೋದು. HT ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಇದ್ರಲ್ಲಿ ನೋಡಿ TH ಇದೆ. ಸೊ ಅಟ್ ಮೋಸ್ಟ್ 1 either 0 ಆರ್ 1 ಇದೆ. ಸೊ ಇದನ್ನು ಕನ್ಸಿಡರ್ ಮಾಡ್ಬೋದು. TH TT either 0 ಆರ್ 1. 2 ಟೈಲ್ಸ್ ಬಿದ್ರೆ ಹೆಡ್ಸ್ ಇಲ್ಲ ಅಂತ ಅಲ್ವಾ? ಸೊ ಅಟ್ ಮೋಸ್ಟ್ ಅಂದ್ರೆ 0 ಕನ್ಸಿಡರ್ ಆಗುತ್ತೆ. ಸೊ TT. ಸೊ ಎಷ್ಟಾಯ್ತು ಇಲ್ಲಿ? 3 ಆಯ್ತು. ಸೊ ಇದನ್ನ ಏನಂತ ಬರಿಬಹುದು? 3 ಬೈ ಪಾಸಿಬಲ್ ಔಟ್ಕಮ್ಸ್ ಎಷ್ಟಿದೆ? 4 ಇದೆ. ಸೊ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅಟ್ ಮೋಸ್ಟ್ 1 ಹೆಡ್ ಇಸ್ 3/4. ಓಕೆ, ನೆಕ್ಸ್ಟ್ ಟ್ರಿಗ್ನೋಮೆಟ್ರಿ. 5 cos square 60 plus 4 secant square 30 minus tan square 45 by sin square 30 plus cos square 30.
ಈಗ ಈ ತರ ವ್ಯಾಲ್ಯೂ ಇದ್ರಲ್ಲಿ ಚಿಕ್ಕ ಟ್ರಿಕ್ ಹೇಳ್ಕೊಡ್ತೀವಿ ನೋಡಿ. ಸೈನ್ ಸ್ಕ್ವೇರ್ 30 ಪ್ಲಸ್ ಕಾಸ್ ಸ್ಕ್ವೇರ್ 30. ಓಕೆ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಏನು, ಅದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ಡಿನಾಮಿನೇಟರ್ ನಿಮ್ಗೆ ಏನ್ ಸಿಗುತ್ತೆ, 1 ಸಿಗುತ್ತೆ. ನಿಮ್ ಅಂಡರ್ಸ್ಟ್ಯಾಂಡಿಂಗ್ ಡೈರೆಕ್ಟ್ ಆಗಿ ಇದನ್ನ ಬರಿಬೇಡಿ, ಎಲ್ಲಾದ್ರಲ್ಲೂ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ ನ. ಹಾಗೆ ಇಲ್ಲಿ ನೋಡಿ ಟ್ಯಾನ್ ಸ್ಕ್ವೇರ್ 45 ಇದೆ. ಎಲ್ರಿಗೂ ಗೊತ್ತು ಟ್ಯಾನ್ ಸ್ಕ್ವೇರ್ 45 ಏನು ವ್ಯಾಲ್ಯೂ 1 ಅಂತ. ಸೊ ಡಿನಾಮಿನೇಟರ್ 1 ಅಂತ ಗೊತ್ತಾಯ್ತು, ಇಲ್ಲಿ 1 ಬರುತ್ತೆ ಅಂತ ಗೊತ್ತಾಯ್ತು. ಮಿಕ್ಕಿದ ಕೆಲಸ ಕಾಸ್ ಸ್ಕ್ವೇರ್ 60 ಸೀಕೆಂಡ್ ಸ್ಕ್ವೇರ್ 30 ಫೈಂಡ್ ಮಾಡೋದು. ನಾನು ಆಗ್ಲೇ ಹೇಳ್ದಾಗೆ ಹಳೆ ವಿಡಿಯೋಸ್ ಅಲ್ಲೂ ಕೂಡ ಹೇಳಿದೀನಿ, 1/2 1/√2 √3/2 1. ಇದೊಂದು ನೀವು ಜ್ಞಾಪಕ ಇಟ್ಕೋಬೇಕು ಅಂತ ಹೇಳಿದ್ದೆ. ಇದು ಹೇಗೆ ಜ್ಞಾಪಕ ಇಟ್ಕೊಳ್ಳೋದು ಅಂತ ಒಂದು ವಿಡಿಯೋ ಮಾಡಿದೀವಿ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ನೋಡಿ. ಇದು ಸೈನ್ಗಾದ್ರೆ ಕಾಸ್ಗೆ ಏನಾಗುತ್ತೆ 0 1/2 1/√2 √3/2 ಅಂಡ್ 1. ಇವೆರಡು ಸಾಕು ನಂಗೆ. ಓಕೆ, 0 30 45 60 ಅಂಡ್ 90 ಅದು ನೀವು ರಫ್ ವರ್ಕ್ ಅಲ್ಲಿ ಬರ್ಕೊಳ್ಳಿ. 5 ಇಂಟು ಕಾಸ್ ಸ್ಕ್ವೇರ್ 60. ಸೊ 5 ಇಂಟು 0 30 45 60 ಇದು ಕಾಸ್ 1/2 ಹೋಲ್ ಸ್ಕ್ವೇರ್ ಪ್ಲಸ್ 4 ಇಂಟು ಸೀಕೆಂಡ್ ಸ್ಕ್ವೇರ್ 30. ಸೀಕೆಂಡ್ಗೂ ಕಾಸ್ಗೂ ಒಂದು ರಿಲೇಷನ್ ಇದೆ, ಏನು, ರೆಸಿಪ್ರೋಕಲ್ ರೇಷಿಯೋ. ಸೊ ಕಾಸ್ದು ಉಲ್ಟಾ ಏನಿದೆ ಅದು ಸೀಕೆಂಡ್ ಸಿಗುತ್ತೆ ನಮಗೆ. ಕಾಸ್ 30 ಏನು, ಇದು 0 ಇದು 30 √3/2 ಕಾಸ್ 30. ಸೀಕೆಂಡ್ ಏನಾಗುತ್ತೆ, ರೆಸಿಪ್ರೋಕಲ್ 2/√3. 4 ಇಂಟು 2/√3 ಹೋಲ್ ಸ್ಕ್ವೇರ್ ಮೈನಸ್ 1. ಓಕೆ, ಇಲ್ಲಿ ನೀವು ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿ, ಬಟ್ ಗೊತ್ತಿರಬೇಕು ದಟ್ 1 ಇದೆ ಅಂತ. ಸೈನ್ ಸ್ಕ್ವೇರ್ 30 ಏನು 0 30. ಸೊ 1/2 ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ 30 √3/2 ಹೋಲ್ ಸ್ಕ್ವೇರ್. ಓಕೆನಾ, ನೀವು ಇದನ್ನ ಸಾಲ್ವ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ 1 ಸ್ಕ್ವೇರ್ 1/2 ಇದೆ. ಸೊ 5 ಇಂಟು 1/4 5/4 ಅಂತ ಡೈರೆಕ್ಟ್ ಆಗಿ ಬರೀತೀವಿ. ನೆಕ್ಸ್ಟ್ ಪ್ಲಸ್ 4 ಇಂಟು ಇದು 2 ಸ್ಕ್ವೇರ್ 4 √3 ಸ್ಕ್ವೇರ್ 3 ಆಗುತ್ತೆ. ಸೊ 4 ಇಂಟು 4/3 ಸಿಗುತ್ತೆ, ಬರ್ದಿರ್ತೀರ ಅದನ್ನೇ. 4 ಇಂಟು 4/3 ಟ್ಯಾನ್ ಸ್ಕ್ವೇರ್ ಇದೇನು -1, ಡಿನಾಮಿನೇಟರ್ 1 ಆಗುತ್ತೆ, ಬರಿದೆ ಆದ್ರೂ ಪರವಾಗಿಲ್ಲ. ನೆಕ್ಸ್ಟ್ 4 3 ಇದೆ, ಇಲ್ಲಿ ಡಿನಾಮಿನೇಟರ್ 1 ಇದೆ. ಸೊ ಡಿನಾಮಿನೇಟರ್ ನ ಒಂದೇ ತರ ಬರೆಯೋದ್ರಿಂದ 12 ಅಂತ ಬರೆಯೋಣ. ಓಕೆ, 4 3 12. ಇಲ್ಲಿ 4 ಇದೆ, ಸೊ ಇದನ್ನ 12 ಮಾಡಕ್ ನೀವು 3 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲೂ 3 ಇಂದ ಮಲ್ಟಿಪ್ಲೈ ಮಾಡ್ತೀರಾ, ಅವಾಗ ನಿಮ್ಗೆ 15 ಸಿಗುತ್ತೆ. ಪ್ಲಸ್ ಇಲ್ಲಿ 3 ಇದೆ, 12 ಬೇಕು ಅಂದ್ರೆ ನೀವು 4 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲೇನ್ ಸಿಗುತ್ತೆ 16 ಇದೆ, ಇಲ್ಲಿ 16 ಇಂಟು 4 ಇಸ್ 64. 4 3 12. ಸೊ ಇಲ್ಲಿ ನೀವು -12 ಬರೀತೀರಾ. ಏನಾಗುತ್ತೆ ವ್ಯಾಲ್ಯೂ ಇವಾಗ 64 ಪ್ಲಸ್ 15 ಇಸ್ 79 -12 ಡಿವೈಡೆಡ್ ಬೈ 12. 79 - 12 ಇಸ್ 67/12. ಸೊ ಈ ಎಕ್ಸ್ಪ್ರೆಷನ್ ವ್ಯಾಲ್ಯೂ ಬಂದು 67/12. ನೆಕ್ಸ್ಟ್ ಕ್ವೆಶ್ಚನ್ ಈ ತರ ಇದೆ. ನೆಕ್ಸ್ಟ್ ಆರ್ ಕ್ವೆಶ್ಚನ್, ಇದು 25th ಆರ್ ಕ್ವೆಶ್ಚನ್. ಕ್ವೆಶ್ಚನ್ ಓದೋಣ. ಇಫ್ ಎ ಅಂಡ್ ಬಿ ಆರ್ ಅಕ್ಯೂಟ್ ಆಂಗಲ್ ಸಚ್ ದಟ್ a sin a minus b is equal to 0 and 2 cos of a plus b minus 1 is equal to 0, find angles a and b. ಈಗ ಆಗ್ಲೇ ಹೇಳಿದಾಗೆ ಇದು ಆರ್ ಕ್ವೆಶ್ಚನ್. ಫಸ್ಟ್ ಕ್ವೆಶ್ಚನ್ ಅಲ್ಲಿ ಏನ್ ಮಾಡಿದ್ವಿ, ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಎಕ್ಸ್ಪ್ರೆಷನ್ ವ್ಯಾಲ್ಯೂನ ಫೈಂಡ್ ಮಾಡಿದ್ವಿ. ಸೊ ಇದು ಆರ್ ಕ್ವೆಶ್ಚನ್ ಆಗಿರೋದ್ರಿಂದ ನಿಮಗೊಂದು ಕ್ಲೂ, ಇದು ಮೇ ಬಿ ರಿಲೇಟೆಡ್ ಟು ದಟ್ ಟ್ರಿಗ್ನೋಮೆಟ್ರಿ ವ್ಯಾಲ್ಯೂಸ್ ರಿಲೇಟೆಡ್ ಏನೋ ಬರ್ಬೋದು. ಓಕೆನಾ, ಏನ್ ಕೊಟ್ಟಿದ್ದಾರೆ ಗಿವನ್ ನ ಫಸ್ಟ್ ಬರ್ಕೋಣ. ಏನಿದೆ, ಸೈನ್ ಆಫ್ a ಮೈನಸ್ ಬಿ ಅಲ್ವಾ, a ಮೈನಸ್ ಬಿ ಇಸ್ ಈಕ್ವಲ್ ಟು 0. ನಿಮಗೊಂದು ಕ್ಲೂ ಕಟ್ಟೆ, ವ್ಯಾಲ್ಯೂಸ್ ರಿಲೇಟೆಡ್ ಏನೋ ಒಂದು ಇರುತ್ತೆ ಅಂತ. ಇದ್ರಲ್ಲಿ ಏನಾರ ವ್ಯಾಲ್ಯೂ ಇದೆಯಾ, ಎ ಬಿ ಎರಡು ಗೊತ್ತಿಲ್ಲ ನಿಮ್ಗೆ, ಇದು ಅನ್ನೋನ್, ಬಿಟ್ಬಿಡಿ. ರೈಟ್ ಹ್ಯಾಂಡ್ ಸೈಡ್ ನೋಡಿ 0. ಓಕೆ, ಇಲ್ಲಿ ಸೈನ್ ಇದೆ, ಇಲ್ಲಿ 0 ಇದೆ. ಸೈನ್ ಅಲ್ಲಿ ಯಾವಾಗಾದ್ರೂ 0 ಅಂತ ವ್ಯಾಲ್ಯೂ ಬರುತ್ತಾ, ಬರುತ್ತೆ. ಏನು, ಸೈನ್ 0ನೇ 0 ಆಗುತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ನ ಹಾಗೆ ಬರ್ಕೋತೀನಿ ನಾನು. ಸೈನ್ ಆಫ್ a ಮೈನಸ್ ಬಿ ಇತ್ತು, ಹಾಗೆ ಇದೆ. 0 ಬದಲು ನಾನು ಇವಾಗ ಸೈನ್ 0 ಅಂತ ಬರಿತೀನಿ, ಯಾಕಂದ್ರೆ ವ್ಯಾಲ್ಯೂ ಆಫ್ ಸೈನ್ 0ನೇ 0 ಅಂತ ಬರಿತೀನಿ. ಈಗ ಎರಡು ಕಡೆನೂ ಸೈನ್ ಇದೆ. a ಮೈನಸ್ ಬಿ ಅಂದ್ರೆ ಆಂಗಲ್ಸ್ ಇಸ್ ಈಕ್ವಲ್ ಟು ಈ ವ್ಯಾಲ್ಯೂ ಏನು 0 ಅಂತ ಬರಿತೀನಿ. ಎರಡು ಕಡೆನೂ ಸೈನ್ ಇರೋದ್ರಿಂದ ಏನ್ ಸಿಗುತ್ತೆ ಇದರಿಂದ, a ಇಸ್ ಈಕ್ವಲ್ ಟು ಬಿ. ಓಕೆನಾ, ಇದು ನನ್ನ ಫಸ್ಟ್ ಅಬ್ಸರ್ವೇಷನ್. ಓಕೆ, ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ, 2 cos a plus b minus 1 is equal to 0. ಅದನ್ನು ಬರ್ಕೊಳ್ಳಿ. 2 cos of a plus b minus 1 is equal to 0. ಏನೇನು ಆ ಕಡೆ ಶಿಫ್ಟ್ ಮಾಡ್ಬೋದು, ಕಾಸ್ a plus b ಬಿಟ್ಟು ಮಿಕ್ಕಿದೆಲ್ಲನೂ ಆ ಕಡೆ ಶಿಫ್ಟ್ ಮಾಡ್ಬಿಡಿ. ಕಾಸ್ ಆಫ್ a plus b is equal to 1 ಅಂತ ಬರಿತೀನಿ. 2 cos of a plus b ಇದೆ, ಸೊ 2 ನಾನು ಈ ಕಡೆ ಶಿಫ್ಟ್ ಮಾಡಿದಾಗ ಅದು 1/2 ಆಗುತ್ತೆ. ಈಗ ಸೇಮ್ ಪ್ರೊಸೀಜರ್, ಕಾಸ್ ಅಲ್ಲಿ ಯಾವಾಗಾದ್ರೂ ವ್ಯಾಲ್ಯೂ 1/2 ಬರುತ್ತಾ, ಬರುತ್ತೆ. 0 half ಸೈನ್ 30 ಅಂದ್ರೆ ಕಾಸ್ 60 1/2 ಬರುತ್ತೆ. ಸೊ
ಕಾಸ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಕಾಸ್ 60 ಡಿಗ್ರೀಸ್ ಅಂತ ಬರಿತೀವಿ. ಓಕೆನಾ? ಸೊ ಇದರಿಂದ ಏನ್ ಸಿಗುತ್ತೆ ನನ್ಗೆ? ಕಾಸ್ ಆಫ್ ಎ ಪ್ಲಸ್ ಬಿ ಕಾಸ್ 60, ಎರಡೂ ಕಡೆ ಕಾಸ್ ಇದೆ. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 60 ಅಂತ ಸಿಗುತ್ತೆ. ಸೊ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 60 ಡಿಗ್ರೀಸ್. ಓಕೆನಾ? ಈಗ ಫಸ್ಟ್ ಅಬ್ಸರ್ವೇಷನ್ ನೋಡಿ, ಅದನ್ನ ಫರ್ದರ್ ಸಾಲ್ವ್ ಮಾಡಕ್ಕೆ ಎ ಇಸ್ ಈಕ್ವಲ್ ಟು ಬಿ, ಎರಡೂ ಆಂಗಲ್ ಈಕ್ವಲ್ ಅಂತ ಹೇಳ್ತಾ ಇದೆ. ಸೊ ಬಿ ಜಾಗದಲ್ಲಿ ನಾನು ಎ ಅಂತಾನೆ ಬರಿತೀನಿ, ಇಸ್ ಈಕ್ವಲ್ ಟು 60 ಡಿಗ್ರೀಸ್. 2a ಇಸ್ ಈಕ್ವಲ್ ಟು 60 ಆಗುತ್ತೆ. ಸೊ 2 1s are 2, 30s are, ಸೊ ಎ ವ್ಯಾಲ್ಯೂ 30 ಡಿಗ್ರೀಸ್ ಆಗುತ್ತೆ. ಓಕೆನಾ? ತಿರ್ಗಾ ಫಸ್ಟ್ ಅಬ್ಸರ್ವೇಷನ್ ಇಂದ ನಮಗೆ ಗೊತ್ತಿದೆ ಎ 30 ಆದ್ರೆ ಬಿ ವ್ಯಾಲ್ಯೂ ಏನಾಗುತ್ತೆ? ಬಿನು 30 ಆಗುತ್ತೆ, ಬಿಕಾಸ್ ಎರಡು ಈಕ್ವಲ್ ಆಂಗಲ್ಸ್. ಸೊ ಬಿ ಕೂಡ 30 ಡಿಗ್ರೀಸ್. ಯು ಹ್ಯಾವ್ ಫೌಂಡ್ ಔಟ್ ದ ವ್ಯಾಲ್ಯೂಸ್ ಆಫ್ ಎ ಅಂಡ್ ಬಿ.